ಮುಂದುವರೆದಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಟಾಕ್ ಫೈಟ್. ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ರಮೇಶ್ ಕತ್ತಿ ವಾಗ್ದಾಳಿ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡ ರಂಗೇರಿದೆ. ಟಾಕ್ ಫೈಟ್ ಕೂಡ ಜೋರಾಗಿನೇ ನಡೀತಾ ಇದೆ. ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ರಮೇಶ್ ಕತ್ತಿ ವಾಗ್ದಾಳಿ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಮಾತನಾಡುವಾಗ ಕಿಡಿಕಾರಿರೋದು. ನಿಪ್ಪಾಣಿ ಗೋಕಾಕ್ನವರು ಹಗಲ್ ದರೋಡೆ ಮಾಡೋರು ಇದೀಗ ನಮ್ಮ ತಾಲೂಕಿನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ನೀವು ಎಚ್ಚರದಿಂದ ಇರಬೇಕು. ಪಾಪದ ರೊಕ್ಕ ಮುಟ್ಟದೆ ಸ್ವಾಭಿಮಾನಕ್ಕೆ ನಾವು ಮತ ನೀಡಬೇಕು ಅಂತ ರಮೇಶ್ ಕತ್ತಿ ಕರೆ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹಣ ಚೆಲ್ಲಿದ್ರೆ ನಡೆಯೋದಿಲ್ಲ, ಇಲ್ಲಿ ಹಣಕ್ಕೆ ಬಾಯ್ ಬಿಡೋರಲ್ಲ ನಮ್ಮ ಜನ, ಸ್ವಾಭಿಮಾನಿಗಳು ಅಂತೇಳಿ ಈ ರೀತಿಯಾಗಿ ರಮೇಶ್ ಕತ್ತಿ ಅವರು ಹೇಳಿಕೆ ಕೊಟ್ಟಿರೋದು. ಹೀಗಾಗಿ ನಾವು ಎಚ್ಚರದಿಂದ ಇರಬೇಕು. ದುಡ್ಡು ಕೊಟ್ಟರು ಅಂದಾಕ್ಷಣ ಅವ್ರಿಗೆ ಮತ ಹಾಕಬಾರ್ದು ಅಂತೇಳಿ ಕರೆ ಕೊಟ್ಟಿದ್ದಾರೆ. ಹುಕ್ಕೇರಿ ಮತಕ್ಷೇತ್ರ ಹುಕ್ಕೇರಿ ಮತಕ್ಷೇತ್ರ ಅವನವನು ಸಂಜೆ ಮುಂದೆ ಸಂಜೆ ತಕ ಯಾವ ಸಾಯ್ತಿ ನೋಡ್ತಿರ್ತಾರ. ಅವ್ರು ಹೆಣದ ಮ್ಯಾಗ ರೊಕ್ಕ ಮಾಡ್ತೀವಿ ಮಗನ ಅಂತ ಹೇಳ್ತಾರ ನನಗವ್ರ. ಜೀವಂತರ ಬಿಡ ಚೋರಿ ಮಕ್ಕಳವ್ರ ಹೆಣದ ಮ್ಯಾಗ ರೊಕ್ಕ ಮಾಡ್ತೀವಿ ನಾವು. ಒಂದು ವಿಷ ತಗೊಂಡು ಸತ್ರ 10 ನೆಕ್ಕಿ ಅದೇ ಸಂಜೆ ಅವನ ತರದ ಇಲ್ಲಿ ಹಾರಿಸದ. ಅದಕ್ಕೆ ಪಾಪದ ರೊಕ್ಕ ಮುಟ್ಟಬೇಡ್ರಿ ನಾಕಿತ್ತೀವಿ. ನಮ್ಗೆ ಅವಶ್ಯ ಇಲ್ಲ. ನಮ್ಗೆಲ್ಲಾ ಕೊಟ್ಟಂದು ದೇವ್ರ ನೀರಾವರಿ ಐತಿ, ನೀರ್ ಬಿಡಾಕ್ ಹಚ್ತೀವಿ, ತಕ ಬರಾಕ್ ಹಚ್ತೈತಿ, ಎಲ್ಲಾ ಮಾಡ್ಯಾನು. ಆ ನಿಟ್ಟಿನಾಗ ದಯಮಾಡಿ ಹೆಚ್ಚಿಗೆ ಹೇಳೋ ಮಾತು ನಾ ಇಲ್ಲ. ಇವತ್ತು ನಿನ್ನೆ ಜೊಲ್ಲೆ ಆ ಶುಗರ್ ಫ್ಯಾಕ್ಟ್ರಿ ಹತ್ತ ಈ ಅವ್ನಿಗೆ ಹೋಗಿ ಬಿಟ್ಟಿದಾರೆ. ಈ ಮೈನ್ ಅವ್ರ ಮ್ಯಾಗ ಕೇಸ್ ಆಗಿದ್ದು ಗೊತ್ತೈತಿಲ್ಲ. 50,000